ಹಲವು ಶತಮಾನಗಳ ಇತಿಹಾಸ ಹೊಂದಿರುವ ಉಡುಪಿ ಜಿಲ್ಲೆ ಕುಂದಾಪುರ ಸಮೀಪದ ಬನ್ನಾಡಿ ಸಾಂಪ್ರದಾಯಿಕ ಕಂಬಳೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಸಂಭ್ರಮದಿಂದ ನಡೆಯಿತು. 60ಕ್ಕೂ ಅಧಿಕ ಜೊತೆ ಕೋಣಗಳು ಹರಕೆ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ಬ್ರಹ್ಮ ಬೈದರ್ಗಳ ಬನ್ನಾಡಿ ಕಂಬಳದ ಮೆರುಗು ಮತ್ತಷ್ಟು ಹೆಚ್ಚಿತು. ಈ ಬಾರಿ ಸೆನ್ಸಾರ್ ಮೂಲಕ ಕೋಣದ ಓಟದ ವೇಗಮಿತಿ ಅಳೆಯುವ ಸಾಧನ ಅಳವಡಿಸಲಾಗಿತ್ತು. ಈ ಭಾಗದ ಅತಿದೊಡ್ಡ ಕಂಬಳ ಎಂಬ ಹಿರಿಮೆಗೆ ಪಾತ್ರವಾದ ಬ್ರಹ್ಮ ಬೈದರ್ಗಳ ಬನ್ನಾಡಿ ಕಂಬಳದ ಆಚರಣೆಗೆ ಬೆಳಿಗ್ಗೆ ಗದ್ದೆಯ ಅಲಂಕಾರ, ದೈವದೇವರ ಪೂಜೆ ಕಾರ್ಯಾದಿಗಳು ನೆರವೇರಿದ ಬಳಿಕ ಮಧ್ಯಾಹ್ನ ಕಂಬಳಕ್ಕೆ ಬರುವ ಕೋಣಗಳನ್ನು ವೀಳ್ಯ ತೆಂಗಿನಕಾಯಿ ನೀಡಿ ಬರಮಾಡಿಕೊಳ್ಳಲಾಯಿತು. ವಿಶಾಲವಾದ ಈ ಕಂಬಳ ಗದ್ದೆಯನ್ನ ತೋರಣಗಳಿಂದ ಅಲಂಕರಿಸಿದ್ರು. ಕಂಬಳ ಗದ್ದೆ ಮನೆಯವರ ಕೋಣಗಳು ಪ್ರತಿ ವರ್ಷ ಬನ್ನಾಡಿ ಕಂಬಳ ಗದ್ದೆಗೆ ವಿಶೇಷ ವೇಷಭೂಷಣ, ವಾದ್ಯ, ಚೆಂಡೆ, ಡೋಲು ವಾದನಗಳ ಜೊತೆ ಹೆಜ್ಜೆ ಹಾಕಿ ಬರುವುದು ರೂಢಿ. ಹಲವಾರು ವರ್ಷಗಳಿಂದ ನಡೆದು ಬಂದ ಸಂಪ್ರದಾಯ ಪೂಜಾ ವಿಧಿವಿಧಾನಗಳನ್ನು ನಡೆಸಿ ಕಂಬಳ ಗದ್ದೆಗೆ ಕೋಣಗಳನ್ನು ಕರೆತರಲಾಯಿತು. ಮನೆಯ ಕೋಣಗಳನ್ನು ಗದ್ದೆಗೆ ಇಳಿಸುವ ಮೂಲಕ ಕಂಬಳಕ್ಕೆ ಹಸಿರು ನಿಶಾನೆ ಸಿಕ್ಕಂತಾಯಿತು. ಮೆರವಣಿಗೆಯಲ್ಲಿ ಸಾಗಿ ಬಂದ ಕೋಣಗಳ ಪೈಕಿ ಕೆಲವನ್ನ ಕಂಬಳ ಗದ್ದೆಯಲ್ಲಿ ಹರಕೆಯ ಸಲುವಾಗಿ ಓಡಿಸಿದ್ರೆ, ಉಳಿದ ಕೋಣಗಳು ಹಗ್ಗ ಮತ್ತು ಹಲಗೆ ವಿಭಾಗದ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದವು. ಕೆಸರುಗದ್ದೆ ಓಟದಲ್ಲಿ ಹಲವಾರು ಯುವಕರು ಭಾಗವಹಿಸಿ ಇನ್ನಷ್ಟು ಮೆರುಗನ್ನ ಹೆಚ್ಚಿಸಿದ್ರು. ಕಂಬಳ ಸಮಿತಿ ಅಧ್ಯಕ್ಷರಾದ ಬಿ. ಪ್ರಭಾಕರ್ ಶೆಟ್ಟಿ ಬನ್ನಾಡಿಯವರು ಮಾತನಾಡಿ, ಪ್ರತಿ ವರ್ಷವೂ ಕೂಡ ಅದ್ದೂರಿಯಿಂದ ಕಂಬಳೋತ್ಸವ ನಡೆಯುತ್ತಾ ಬಂದಿದೆ. ಕಂಬಳಕ್ಕೆ ಸಹಕರಿಸಿದ ಪ್ರತಿಯೊಬ್ಬರನ್ನ ವಂದಿಸಿದ್ರು. ಈ ಕಂಬಳಕ್ಕೆ ನಮ್ಮ ಹಿರಿಯರು ಹೇಳುವ ಹಾಗೆ ಸುಮಾರು 500 ವರ್ಷದ ಚರಿತ್ರೆ ಇದೆ ಅಂತ ಹೇಳ್ತಾರೆ. ಅದು ನಮಗೆ ಗೊತ್ತಿಲ್ಲದ ವಿಷಯ. ಆದರೂ ನಮ್ಮ ಹಿಂದಿನವರು ಆಚರಿಸಿಕೊಂಡು ಬಂದಿರತಕ್ಕಂತಹ ಈ ಕಂಬಳವನ್ನು ಬಹಳ ಅದ್ದೂರಿಯಾಗಿ ಒಂದು ಕಾಲದಲ್ಲಿ ಮಾಡುತ್ತಿದ್ದೆವು. ನೂರಾರು ಓಟದ ಕೋಣಗಳು ಬರ್ತಾ ಇದ್ದವು. ಅಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯರು ಎಲ್ಲ ಸುಖ ಮತ್ತು ಕಷ್ಟದ ಮಧ್ಯೆ ಈ ಕಂಬಳವನ್ನು ಆಚರಿಸಿಕೊಂಡು ಬರುತ್ತಿದ್ದರು. ಈ ಕಂಬಳವನ್ನು ಆಚರಿಸಿಕೊಂಡು ಬರಲಿಕ್ಕೆ 10 ವಿಧದ ದೇವತಾ ಪೂಜೆಗಳಿವೆ. ದೇವರಿಗೆ ಆರಾಧನೆಯ ಮೂಲಕ ನಾವು ಪ್ರಾರ್ಥಿಸುತ್ತೇವೆ. ಅದರ ನಂತರ ಕೋಣಗಳನ್ನು ಮತ್ತು ಕೋಣಗಳನ್ನು ತರುವ ಗರಡಿಗೆ ಅಲ್ಲಿಂದ ಒಂದು ಪೂಜೆಯನ್ನು ಕೊಡ್ತೇವೆ. ಬ್ರಹ್ಮ ಬೈದರ್ಕಳ ಗರಡಿಗೆ ಸುತ್ತಮುತ್ತಲಿನ ದೈವಸ್ಥಾನಗಳಿಗೆ ನಾವು ಮತ್ತು ನಮ್ಮ ಗ್ರಾಮಸ್ಥರು ನಂಬಿದ ಸ್ಥಳಕ್ಕೆ ಹಣ್ಣು ಕಾಯಿ ಕೊಡುವ ಪದ್ಧತಿಯನ್ನು ಇಟ್ಟುಕೊಂಡಿದ್ದೆ. ಆದರೆ ಈ ನಡೆದುಕೊಂಡು ಬರುತ್ತಿರುವ ಕಂಬಳ ವರ್ಷದಿಂದ ವರ್ಷ ಕ್ಷೀಣಿಸುತ್ತಾ ಬಂತು. ಇದಕ್ಕೆ ಅರ್ಥವೇನಪ್ಪ? ಈಗ 10-12 ಜೋಡು ಕೋಣ ಬರುವುದು 3-4 ಜೋಡಿಗೆ ಇಳಿತಾ ಆಯ್ತಲ್ಲ. ನಾವು ಎಲ್ಲ ಈ ಬನ್ನಾಡಿಯ ಕಂಬಳವನ್ನು ನಿರ್ವಹಿಸುತ್ತಾ ಇರುವುದು ಬನ್ನಾಡಿ ಮನೆತನದ 4 ಮನೆಯವರು. ಈ 4 ಮನೆಯವರು ಒಂದು ತೀರ್ಮಾನವನ್ನು ತೆಗೆದುಕೊಂಡವು. ಮತ್ತು ಬನ್ನಾಡಿ ಕಂಬಳಗದ್ದೆ ಮನೆಯವರು ಇದಕ್ಕೆ ಪೂರಕವಾಗಿ ತಮ್ಮ ಎಲ್ಲ ಬೆಂಬಲವನ್ನು ಕೊಟ್ಟರು. ಈ ಬೆಂಬಲದೊಂದಿಗೆ ನಾವು ಕಳೆದ ವರ್ಷ ಈ ನವೀಕೃತ ಕಂಬಳಕ್ಕೆ ಒಂದು ಪಾದಾರ್ಪಣೆ ಮಾಡಿದೆವು. ಅಶೋಕ್ ಶೆಟ್ಟಿಯವರು ಮಾತನಾಡಿ, ಸಾಂಪ್ರದಾಯಿಕ ಕಂಬಳಕ್ಕೆ ಯಾವುದೇ ರೀತಿಯಲ್ಲಿ ಸರ್ಕಾರದಿಂದ ನೆರವು ನೀಡುವುದಿಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಾಗಿದೆ ಎಂದರು. ಉಡುಪಿ ಜಿಲ್ಲೆಯ ಸಾಂಪ್ರದಾಯಿಕ ಕಂಬಳಗಳಲ್ಲಿ ಅದರದ್ದೇ ಆದ ಹೆಸರು ಮಾಡಿದಂಥ ಬನ್ನಾಡಿ ಕಂಬಳಕ್ಕೆ ಇವತ್ತು ಕುಂದಾಪುರ, ಬೈಂದೂರು, ಬ್ರಹ್ಮಾವರ ತಾಲೂಕುಗಳಲ್ಲದೆ ಭಟ್ಕಳ ಭಾಗದಿಂದ ಕೋಣಗಳು ಬಂದಿದ್ದಾವೆ ಮತ್ತು ಗಣ್ಯರಿಗೆ ಸಾಧಕರಿಗೆ ಸನ್ಮಾನ ಇದೆ. ಹಲಗೆ ವಿಭಾಗ, ಹಗ್ಗ, ಹಿರಿಯ ಹಗ್ಗ, ಕಿರಿಯ ಹಗ್ಗ, ಅತಿ ಕಿರಿಯ ವಿಭಾಗಗಳ ಬಹುಮಾನಗಳಲ್ಲದೆ ಮತ್ತು ಅಗ್ನಿವೀರರು ದೇಶ ಕಾಯುವ ಮುಂದೆ ಬಾವಿ ನಮ್ಮ ಸೈನಿಕರಿಗೆ ಕೆಸರು ಗೆದ್ದೆ ಓಟ ಕೂಡ ಇದೆ. ಅದ್ದೂರಿ ಕಂಬಳ ಇನ್ನು ವರ್ಷ ಇನ್ನೂ ಅದ್ದೂರಿಯಾಗಿ ನಡೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನು ಮುಂದೆ ನಾವು ಅದಕ್ಕೆ ಆ ಬಗ್ಗೆ ಯೋಜನೆ ಮಾಡಿಕೊಂಡಿದ್ದೀವಿ. ಸಾಂಪ್ರದಾಯಿಕ ಕಂಬಳಗಳಿಗೆ ಸರ್ಕಾರದಿಂದ ಇಲ್ಲಿವರೆಗೂ ಅನುದಾನ ಬರ್ತಾ ಇಲ್ಲ. ಆ ಬಗ್ಗೆ ನಾವು ಸಾಂಪ್ರದಾಯಿಕ ಕಂಬಳಗಳ ಸಂಘಟಕರು ಒಂದು ಹೋರಾಟ ಸಂಘಟನೆ ಇದು ಮಾಡಿ ನಾವು ಅದನ್ನು ಮನವಿ ಮಾಡಿ ನಾವು ಅದನ್ನು ಪಡೆಯಲಿಕ್ಕೆ ನಾವು ಬದ್ಧರಿದ್ದೇವೆ.
ಇದೇ ವೇಳೆ ರಘುರಾಮ್ ಶೆಟ್ಟಿ, ಶೇಖರ್ ಶೆಟ್ಟಿ, ಬ್ರಹ್ಮ ಬೈದರ್ಕಳ ಗರಡಿಯ ಸಾಂಪ್ರದಾಯಿಕ ಕಂಬಳ ಸಮಿತಿಯ ಸರ್ವ ಸದಸ್ಯರು, ಕಂಬಳಗದ್ದೆ ಮನೆಯವರು, ಊರಿನ ಗ್ರಾಮಸ್ಥರು, ಕಂಬಳ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.